ಈ ವೀಕಲ್ಲಿ ಇದೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತು ಬ್ರೇಕ್ಫಾಸ್ಟಿಗೆ ಪೊಂಗಲ್ ಮಾಡಿದ್ದೀನಿ. ಫುಲ್ ಆಕ್ಟಿವ್ ಅಂಡ್ ಎನರ್ಜೆಟಿಕ್ ಫೀಲ್ ಆಗ್ತಾ ಇದೆ. ಕೂತಿತ ಮಾಡೋದೇನು ಎಕ್ಸಸೈಸ್ ಆಗುತ್ತೆ. ನಶೆ ಹೊಡಿತಾ ಇರ್ಬೇಕು ನನಗೆ. ಟಕ 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 ಹೊಡಿತಾ ಇದ್ರೆ ಅವ್ರ ಕೆಲಸನೂ ಅಷ್ಟೇ ಟಕ 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 ಅಂತ ಆಗ್ತಾ ಇರ್ತದೆ. ಪ್ಲೇಟ್ನಲ್ಲಿ ಹಾಕ್ಬಿಟ್ಟಾಗ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅಷ್ಟೊತ್ತಿಗೆ ನೈಕಾಯಿಂದ ಒಂದಷ್ಟು ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ದೆ. ತಗೊಳಪ್ಪ ರಾಜಾ, ನಿಂದು ಡಬ್ಬ ಬಂದೈತೆ. ಏನು ಅಂಬಾನಿ ಫ್ಯಾಮಿಲಿ ಅಂದ್ಕೊಂಡಿದೀಯ ನೀನು? ನಾವೇ ಮಿಡಲ್ ಕ್ಲಾಸ್ ಬುದ್ಧಿ ಥರನೇ ಇರಬೇಕು. ಅಮೆಝಾನ್ ಸ್ಪೀಡ್ ಪೋಸ್ಟಲ್ಲಿ ಕಳಿಸೋರ. ಬಟ್ ಇವತ್ತು ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ನನಗೆ. ಮಟನ್ ಚಿಕನ್ ಬಂದಾಗಲೂ ಇಷ್ಟು ಖುಷಿ ಆಯ್ತಿರಲಿಲ್ಲ ನನಗೆ. ಆ ಲೆವೆಲಿಗೆ ಖುಷಿ ಆಯ್ತೈತೆ. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಬೆಳಗ್ಗೆನೆ ನಾನು ಮನು ಕೂತ್ಕೊಂಡು ಇಲ್ಲಿ ಫುಲ್ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ವಿ. ಏನಪ್ಪಾ ಅಂದ್ರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಯಾವತ್ತು ಅಂತ. ಈ ವೀಕಲ್ಲಿ ಇದೆ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಮನುಗಂತೂ ಲಿಟ್ರಲಿ ಮಂತು ನೆನ್ಪಿರಲ್ಲ, ಡೇಟು ನೆನ್ಪಿರಲ್ಲ ಬಿಡಿ. ನನಗೆ ಅದೇನು ಯೂಶಲಿ ಡೇಟ್ಗಳು ಮರೆಯಲ್ಲ, ಬಟ್ ಅದೇನು ಅಂತ ಗೊತ್ತಿಲ್ಲ. ನಮ್ಮ ಆ್ಯನಿವರ್ಸರಿ ಡೇಟು ಕನ್ಫ್ಯೂಸ್ ಆಗತ್ತೆ ನನಗೆ. 3 ಡೇಟ್ಸ್ ಅಲ್ಲಿ 21st, 22nd, 23rd ಅಂತ. ಈ 3 ಡೇಟ್ಸ್ ಅಲ್ಲಿ ಯಾವಾಗನು ಕನ್ಫ್ಯೂಸ್ ಮಾತಾಡ್ತಾ ಇದೆ. ಅಷ್ಟೊತ್ತಿಗೆ ನಮ್ಮಮ್ಮ ಫೋನ್ ಮಾಡ್ತಾವ್ರೆ. ಹಲೋ, ಗುಡ್ ಮಾರ್ನಿಂಗ್. ಹೇಳ, ಆವಾಗಲೇ ಏನಕ್ಕೆ ಮಾತಾಡ್ಲಿಲ್ಲ? ಏನ್ ಬೇಕಂತ? ಕಾಫಿ. ಮಲ್ಗಿರೋಳ್ನ ಎದ್ದೇಳ್ಸ್ ಫೋನ್ ಕೊಡು ಅಂತ ಹೇಳಿ ಕಳಿಸ್ತಾ. ಸರಿ ಆಯ್ತು. ಸಾರಿ, ಮನೆಯಿಂದ ಫೋನ್ ಕಾಲ್ ಬಂದಿತ್ತು, ಮಾತಾಡ್ತಾ ಇದೆ. ಅದೇ ಏನು ಹೇಳ್ತಾ ಇದ್ದೆ ಆವಾಗಲೇ, ಅದೇ ವೆಡ್ಡಿಂಗ್ ಆ್ಯನಿವರ್ಸರಿ ಡೇಟು ಕನ್ಫ್ಯೂಷನ್ ಆಗಿ ಡಿಸ್ಕಷನ್ ಮಾಡ್ಕೊಂಡು ಕೂತಿದ್ವಿ. ಯಾವತ್ತು ನಮ್ದು ಆ್ಯನಿವರ್ಸರಿ ನಾವು ಯಾವತ್ತು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ. ಯಾಕೆಂದ್ರೆ ಒಂದು 2 years ನಾವು ಹಿಂಗೆ ಮಿಸ್ ಮಾಡಿಕೊಂಡು, ಒಂದ್ಸರಿ ವೆಡ್ಡಿಂಗ್ ಆ್ಯನಿವರ್ಸರಿ ಅದು ನೆಕ್ಸ್ಟ್ ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೋ, ಇನ್ನೊಂದ್ಸರಿ 2 days ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಂಡಿದ್ದೋ ಇನ್ನೊಂದು ಇಯರ್. ಲಕ್ಕಿಲಿ ಏನಪ್ಪ ಅಂದರೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನನೇ ನನ್ನ ಕಸಿನ್ದು, ನಮ್ಮ ಮಾಮನ ಮಗಳದು ಸೇಮ್ ಡೇಟ್ ಅವಳದು ವೆಡ್ಡಿಂಗ್ ಆಗಿರೋದು. ಸೊ ಹಂಗಾಗಿ ಅವಳದು ಮೆಸೇಜ್ ತೆಗೆದು ನೋಡ್ತಾ ಇದ್ದೆ ನಾನು. ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅದು ನೆಕ್ಸ್ಟ್ ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಲ್ಲ, ಅವತ್ತು ವಿಶ್ ಮಾಡಿದ್ದೆ ಅವಳಿಗೆ. ಅವಳು ನನಗೆ ರಿಪ್ಲೈ ಮಾಡಿದ್ಲು, ಬಿಲೇಟೆಡ್ ಆ್ಯನಿವರ್ಸರಿ ಅಕ್ಕ ಅಂತ. ಬಿಲೇಟೆಡಾ ಅಂತ. ಅವಾಗ ಇಲ್ಲ ಅಕ್ಕ, ನಮ್ಮದು ನಿನ್ನೆ ಇದ್ದಿದ್ದು, ಇವತ್ತಲ್ಲ. ಸೊ ಅದಕ್ಕೆ ಆ ಮೆಸೇಜ್ನೆಲ್ಲ ಸ್ಕ್ರಾಲ್ ಮಾಡಿಕೊಂಡು ನೋಡಿಕೊಂಡು ಕನ್ಫರ್ಮ್ ಮಾಡ್ಕೊಂಡಿದ್ದು ನಮ್ಮದು ಫೆಬ್ರವರಿ 21st, 22nd ಅಲ್ಲ, 23rd ಅಲ್ಲ ಅಂತ. ಈ 3 ಡೇಟಲ್ಲಿ ನನಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಕೊನೆ ಕನ್ಫರ್ಮ್ ಮಾಡಿಕೊಂಡು ಇವಾಗ ಓಕೆ 21st ಅಪ್ಪ ನಮ್ಮದು, ಅವತ್ತೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ. ಅದು ಏನು ಅಂತ ಗೊತ್ತಿಲ್ಲ. ಯಾವ ಡೇಟ್ಸು ಯೂಶ್ವಲಿ ನಾನು ಮರೆಯಲ್ಲ, ಬಟ್ ನಮ್ಮದು ಇದನ್ನು ಮರ್ತಿಲ್ಲ. ಕನ್ಫ್ಯೂಸ್ ಆಗುತ್ತೆ ಈ 3 ಡೇಟ್ಸಲ್ಲಿ ಹಿಂಗೆ. ಸೊ ಕೂತ್ಕೊಂಡು ಸೊಪ್ಪು ಕ್ಲೀನ್ ಮಾಡ್ಕೊತ ಇದ್ದೆ, ಮಧ್ಯಾಹ್ನಕ್ಕೆ ಮಾಡೋಣ ಅಂತ. ಫಾರ್ ದಿ ಫಸ್ಟ್ ಟೈಮ್ ಚಕೋತ ಸೊಪ್ಪು ತೊಗೊಂಡಿದ್ದೀನಿ ನಾನು ಯೂಶ್ವಲಿ ಇದನ್ನು ತಗೊಳ್ಳೋದೇ ಇಲ್ಲ, ಮಾಡೋದೇ ಇಲ್ಲ. ಅವ್ರು ಸೊಪ್ಪವರೇ ಫೋರ್ಸ್ ಮಾಡಿ ಕೊಟ್ಟರು. ಇಲ್ಲ ಮೇಡಮ್ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಬೇಳೆ ಸಾಂಬಾರು ಮಾಡಿ, ಫಸ್ಟ್ ಟೇಸ್ಟ್ ಮಾಡಿ, ನೀವು ತುಂಬ ಇಷ್ಟ ಆಗುತ್ತೆ ನಿಮಗೆ. ಇಷ್ಟ ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮಿಂದ ತಗೋಬೇಡಿ ಅಂತ ಹೇಳಿದ್ರು. ಅದಕ್ಕೆ ನೋಡೋಣ, ಟ್ರೈ ಮಾಡಿಬಿಡೋಣ ಅಂತ ತಗೊಂಡಿದ್ದೀನಿ. ಕಾಫಿ ಬೇಕು ಅಂದರು, ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ತೊಳಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಫೈನಲಿ ಕನ್ಫರ್ಮ್ ಆಯ್ತಾ ಡೇಟು? ಕನ್ಫರ್ಮ್ ಆಯಿತು. ಖುಷಿ. ಯಾವತ್ತು ಹೇಳು? ಇವಾಗಲೇ ಹೇಳ್ಬಿಡ್ತೀಯಾ? ಏನು ಆ್ಯನಿವರ್ಸರಿ ಏನು ಸೀಕ್ರೆಟು ಡೇಟ್ ಹೇಳ್ದಲ್ಲೇ ಇರೋಕ್ಕೆ. ಏನೋ ಹೊಸ್ದಾಗಿ ಮದುವೆ ಆಯ್ತಾ ಇದ್ರೆ ಡೇಟ್ನ ಆಮೇಲೆ ರಿವೀಲ್ ಮಾಡೋಣ. ನನ್ನ ಪ್ರತಿ ವರ್ಷನೂ ಹೊಸ ವರ್ಷ ಅಂತ ಬರಬೇಕಾದ್ರೆ ಪ್ರತಿ ಮದುವೆನೂ ಆ್ಯನಿವರ್ಸರಿನೂ ಪ್ರತಿ ವರ್ಷನೂ ಹೊಸದೇ. ಅದಕ್ಕೆ ಡಿಫ್ರೆಂಟ್ ಡೇಟಲ್ಲಿ ಮಾಡ್ಕೊತಾ ಇದ್ದೀವಿ ಪ್ರತಿ ವರ್ಷನೂ. ಹೋಗ್ಲಿ ಹೇಳು, ಮರ್ತೋಗಿರೋದಕ್ಕೆ ಏನೇನೆಲ್ಲ ಈಗಿನ್ನೂ ಹೇಳಿ ಕಳಿಸಿದ್ದೀನಿ. ಅಷ್ಟು ಬೇಗ ಮರ್ತಿದೀಯಲ್ಲ ಮನು. ಹೇಳಲ್ಲ, ಅವತ್ತೇ ಹೇಳ್ತೀನಿ. ಗೊತ್ತಿಲ್ಲ ಅಂತ ಹೇಳು, ಮರ್ತೋಯ್ತು ಅಂತ ಹೇಳು. ಏನಾಗಲಿ, ಈ ಸರಿ ವೆಡ್ಡಿಂಗ್ ಆ್ಯನಿವರ್ಸರಿ ಒಂದು ಎಕ್ಸ್ಟ್ರಾರ್ಡಿನರಿ ಆ್ಯನಿವರ್ಸರಿ ನಮಗೆ ಅಲ್ವಾ? ವಿ ಆರ್ ಗೋಯಿಂಗ್ ಟು ರಿವೀಲ್ ಬಿಗ್ ಸೀಕ್ರೆಟ್. ಓಕೆ, ವಾಟ್ ಈಸ್ ದಟ್? ನೋಡ ಅವತ್ತೇ ಹೇಳೋಣ ಅಂತೀಯಾ? ಸೊ ವೇಟ್ ಆ್ಯಂಡ್ ವಾಚ್ ಅಂತನಾ? ಸೊ ಹೀಗೆ ಇರುತ್ತೆ ಈ ಸರಿ ಅಂತೂ ನಮಗೆ ಸ್ಪೆಷಲ್ ವೆಡ್ಡಿಂಗ್ ಆ್ಯನಿವರ್ಸರಿ. ಯಾಕೆ ಅಂತ ಅವತ್ತೇ ಹೇಳ್ತೀವಿ. ಓಕೆ ಬಾಯ್. ಇವ್ರನ್ನಂತೂ ಸಿಸ್ಟಮ್ ಮುಂದೆ ಕುತ್ಕೊಬಿಟ್ರೆ ಎದ್ದೇಳ್ಸೋದೇ ಕಷ್ಟ.
ಬರ್ಪಾ. ಬಂದೆ 5 ಮಿನಿಟ್ಸ್. 5 ಮಿನಿಟ್ಸಾ? ತಣ್ಣಗಾಗಿ ಹೋಗ್ಬಿಡುತ್ತೆ ಅಷ್ಟೇ. ಅವಾಗಲೇ ಚಂದ ತಿನ್ನಕ್ಕೆ. ಆಯಿತು ಬರಪ್ಪ. ಇವತ್ತು ಬ್ರೇಕ್ಫಾಸ್ಟಿಗೆ ಪೊಂಗಲ್ ಮಾಡಿದ್ದೀನಿ. ಅವ್ರು 5 ಮಿನಿಟ್ಸ್ ಬಿಟ್ಟು ಬರ್ತಾರಂತೆ, ನಾವು ಸ್ಟಾರ್ಟ್ ಮಾಡ್ಕೊತೀವಪ್ಪ. ಬ್ರೇಕ್ಫಾಸ್ಟ್ ಅಂದ್ಬಿಟ್ಟು ಇಲ್ಲೇ ನಾನು ಮನು ಒಂದು ಸ್ವಲ್ಪ ತರಟೆ ಹೊಡ್ಕೊಂಡು ಕೂತಿದ್ವಿ, ಜೋಕ್ಸ್ ಎಲ್ಲ ಮಾಡ್ಕೊಂಡು ಒಬ್ರಿಗೊಬ್ರು ಕಾಲು ಹಿಡ್ಕೊಂಡು. ಅಲ್ಲಿ ಸೊಪ್ಪು ಕ್ಲೀನ್ ಮಾಡ್ತಾ ಇದ್ನಲ್ಲ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಕೂತಿದ್ನ. ಅಲ್ಲೇ ಸೊಪ್ಪು ಸೋಸ್ತಾ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು ನನಗೆ. 12 ಕಾಲಲ್ಲೇನೋ ಹೋಗಿ ಮಲ್ಕೊತೀನಿ ಅಂದ್ಕೊಂಡು ಹೋಗಿ ಮನುಗೆ ಹೇಳ್ದೆ 1 ಗಂಟೆಗೆ ಎದ್ದೇಳ್ಸಪ್ಪ ಅಂದ್ಬಿಟ್ಟು ಹೋಗಿ ಮಲ್ಕೊಂಡ್ರೆ ಅವ್ರಿಗೂ ನಿದ್ದೆ ಬಂತು ಏನೋ. ಅಲಾರಾಮ್ ಇಟ್ಬಿಟ್ಟು ಬಂದು ಅವರು ಮಲ್ಕೊಂಡವ್ರೆ. 1 ಗಂಟೆಗೆ ಇನ್ನು ಅಡುಗೆ ಮಾಡಬೇಕಲ್ಲ ನಾನು ಅಂತ. ಇನ್ನು 2 ಗಂಟೆ ಆಫೀಸ್ ಅಲ್ವಾ, 3/4 ಗಂಟೆ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಬಂದು 1 ಗಂಟೆಲಿ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ ಅಲಾರಾಮ್ ಆದರೆ. 1 ಕಾಲಲ್ಲಿ ಎದ್ದು ಬಂದ್ಬಿಟ್ಟು ಅಲ್ಲೇ 1/4 ಗಂಟೆ ಸುಮ್ಮನೆ ಕೂತ್ಕೊಂಡಿದ್ದೆ. ಟೈಮ್ ನೋಡಿಗೂ 1:30 ಆಯಿತು. ಸರಿ ಆಯ್ತು, ಈಗ ಅಡುಗೆಗೆ ಇಟ್ಬಿಡೋಣ. ಇನ್ನು ಅರ್ಧ ಗಂಟೆ ಟೈಮ್ ಇದೆ ಅಷ್ಟೇ. ಏನು ಇಟ್ಟರೆ ಕುಕ್ಕರ್ ಕೂತ್ಕೊಳ್ಳುತ್ತೆ. ಸಿಂಪಲ್ ಬೇಳೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಂಡು ಇವಾಗ ಎದ್ದೋಗ್ತಾ ಇದ್ದೀನಿ ಕಿಚನ್ನಿಗೆ. ಆದರೂ ಮಧ್ಯಾಹ್ನ ಟೈಮ್ ನಿದ್ದೆ ಮಾಡಿ ಅಭ್ಯಾಸಕ್ಕೆ 1 ಅವರ್ ನಿದ್ದೆ ಸಾಕು, ಚೆನ್ನಾಗಿ ಇಡೀ ದಿನ ಆ್ಯಕ್ಟಿವ್ ಅನಿಸುತ್ತೆ. ನಿದ್ದೆ ಮಾಡಿಲ್ಲ ಅಂದರೆ ಸಂಜೆ, ನೆನ್ನೆ ಹೇಳ್ತಾ ಇದ್ನಲ್ಲ ಆಫೀಸ್ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಫುಲ್ ತುಕ್ಕುಡ್ಕೆ ಬರ್ತಾಯಿದೆ ಅಂತ. ನೆನ್ನೆ ಮಧ್ಯಾಹ್ನ ಮಲಗಿರಲಿಲ್ಲ, ಹಂಗಾಗತ್ತೆ ಆಮೇಲೆ. ಸೊ ಇವಾಗ ಫುಲ್ ಆ್ಯಕ್ಟಿವ್ ಆ್ಯಂಡ್ ಎನರ್ಜೆಟಿಕ್ ಫೀಲ್ ಆಗ್ತಾ ಇದೆ. ಹೋಗಿ ಅಡುಗೆಗೆ ಇಟ್ಬಿಟ್ಟು ಬಂದ್ಬಿಡ್ತೀನಿ. ಮನು ಇನ್ನೂ ಮಲಗಿದ್ದಾರೆ, ಅಷ್ಟೊತ್ತಿಗೆ ಅವರು ಎದ್ದೇಳ್ತಾರೆ. ಅಮೆಝಾನಲ್ಲಿ ಒಂದು 2-3 ಪ್ರಾಡಕ್ಟ್ಸ್ ಆರ್ಡ್ರ್ ಮಾಡಿದ್ದೆ. ಡೆಲಿವರಿ ಬಂದಿದೆ ಅಂತ ಕಾಲ್ ಬಂದಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ ನಾನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಇವಾಗ ಬಂದಿರೋದೆಲ್ಲ ಮನುಗೆ ಬೇಕಿರೋ ಐಟಮ್ಸು, ನಂದಲ್ಲ ಅದು ಯಾವುದೂ. ಮನು ಇವಾಗ ಎದ್ದು ಬರ್ತಾವ್ರೆ. ಎದ್ದು ಬರ್ತಿದ್ದಂಗೆ ಬಾಕ್ಸ್ ನೋಡ್ಬಿಟ್ಟು ಏನಪ್ಪ ಇದು ಅಂತೆ. ಅದಕ್ಕೆ ನಿಂದೆ ಕಣಪ್ಪ ಗಿಫ್ಟು ಇಟ್ಟಿದ್ದೀನಿ ತಗೋ ಅಂದು. ಆರ್ಗನೈಸ್ ಮಾಡೋಣ ಅಂತ ಅದು ಬಂದಿಲ್ಲ ಇನ್ನೂ. ಇನ್ನೊಂದು ಮಾಡಿದಲ್ಲ ಅದು ಬಂದೈತೆ. ನೋಡ್ಕೊಂಡೆ ಅಮೆಝಾನಲ್ಲಿ ಏನು ಡೆಲಿವರ್ ಆಗೈತೆ, ಒಂದೇ ಬಾಕ್ಸ್ ಬಂತಲ್ಲ ಅಂತ. ಇದು ಅದು ಫ್ರೈಡೇ ತೋರಿಸ್ತಾ ಇದೆ. ಏನು ಹೇಳೋದು? ಕಾರ್ ಗ್ಲಾಸ್ ಅಷ್ಟೇ ತಾನೇ ಅದು ವಾಶ್ ಮಾಡೋಕ್ಕಾಗೋದು. ಈ ವೈಪರು ಇದಕ್ಕೆ ಫಿಲ್ ಮಾಡೋದು ಲಿಕ್ವಿಡ್. ಪುಡಿ ಚೆನ್ನಾಗೈತೆ. ಎಲ್ಲ ಆಗೋಗಿತ್ತು. ಅದು ಯೂಶಲಿ ನಾನು ಯಾವಾಗಲೂ ಕಾರಲ್ಲಿ ಇಟ್ಬಿಡ್ತೀನಲ್ವ, ಸುಮ್ಮನೆ ವೈಪರ್ ಹೊಡಿತಾನೇ ಇರ್ತೀನಿ. ಹೌದು, ಇನ್ನು ಸಮ್ಮರಿಗೆ ಬೇಕಾಗತ್ತೆ, ಧೂಳು ಕೂರತ್ತಲ್ಲ ಸಿಕ್ಕಾಬಟ್ಟೆ. ಎಕ್ಸಾಕ್ಟ್ಲಿ ನಂದಂತೂ ಇದು ಮುಗಿಯದ ಸ್ಟೋರಿ. ಮಾಡು, ಎಕ್ಸರ್ಸೈಸ್ ಆಗುತ್ತೆ. ಕೂತಿತ ಮಾಡೋದೇನು ಎಕ್ಸರ್ಸೈಸ್ ಆಗುತ್ತೆ? ಓಹೋ ಮೈ ಗಾಡ್, ಹಂಗಾರೆ ಬಾರಪ್ಪ ಮಾಡು. ಇವಾಗ ನೋಡಿ ನನ್ನ ಟೀಪಾಯಿ ಹೆಂಗೆ ಕಾಣಿಸ್ತಾ ಇದೆ. ಫೈನಲಿ ಬ್ರೇಕ್ ತೊಗೊಂಡು ಮುಗಿಸ್ಬಿಟ್ಟು ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ. ಊಟ ಗೀಟ ಎಲ್ಲ ಮುಗಿಸ್ಕೊಬಿಟ್ಟಿದ್ದೀನಿ ನಾನು. ಆದರೆ ಮನು ಯಾಕೋ ಇವತ್ತು ಊಟ ಮಾಡಿಲ್ಲ. ಏನಪ್ಪ ಊಟ ಮಾಡ್ದಲ್ಲೇ ಕೂತಿದ್ಯಲ್ಲ ಯಾಕೆ ಅಂತ. ಊಟ ಮಾಡೋಕ್ಕೂ ಮೂಡ್ ಬೇಕಾ ನಿಂಗೆ? ನಾವು ಹೊಟ್ಟೆ ಹೇಳ್ದಂಗೆ ಕೇಳ್ತೀವಪ್ಪ, ಮೂಡ್ ಹೇಳ್ದಂಗೆ ಕೇಳಲ್ಲ. ಎಲ್ಲ ಸಿಂಕ್ ಆಗಬೇಕು, ಮೂಡು ಹೊಟ್ಟೆ ಎಲ್ಲ ಸಿಂಕ್ ಆಗಲಿಲ್ಲ ಅಂದರೆ ಏನು ಮಾಡೋದು? ಇಷ್ಟ ಇಲ್ಲದೆ ತಿನ್ನಬಾರ್ದು. ಹಂಗೆ ಏನಂದರೆ ಅವಾಗ ಏನಿಲ್ಲ, ಅವೆಲ್ಲ ಸಿಂಕ್ ಕರೆಕ್ಟಾಗಿ ಅವಾಗವಾಗ ಆಯ್ತಾ ಇರ್ತಾವಲ್ವಾ. ಇಲ್ಲ ಅದು 24/7 ಸಿಂಕಲ್ಲೇ ಇರತ್ತದು. ನಾನು ಸಿಂಕಿಗೆ ಹೋಗೋದೇ ಇಲ್ಲ. ಕೆಫೆನ್ ನಶೆ ಹೊಡಿತಾ ಇರ್ಬೇಕು ತಲೆಗೆ, ಟಕ 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 ಅಂತ ಹೊಡಿತಾ ಇದ್ರೆ ಅವಾಗ ಕೆಲಸನೂ ಅಷ್ಟೇ ಟಕ 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 ಅಂತ ಆಗ್ತಾ ಇರ್ತದೆ. ಡ್ರಗ್ ಅಡಿಕ್ಟ್ ಥರ. ಅದು ನಿಂಗೆ ಅಡಿಕ್ಷನ್ನೇ ಕಾಫಿ. ಅದು ನಿನ್ಗೆ ಅದು ಆ್ಯಕ್ಚುಲಿ ರಿಕ್ವೈರ್ಮೆಂಟ್ ಅಲ್ಲ, ನೀನು ಅಡಿಕ್ಟ್ ಆಗೋಗ್ಬಿಟ್ಟಿದ್ಯಾ ಅದಕ್ಕೆ. ಅದೇ ಅಡಿಕ್ಷನ್. ಈಗ ಹೆಂಗೆ ಗೊತ್ತಾ, ವಿಷಯಿಂದನೇ ತೆಗಿಬೇಕು ಅಂತಾರಲ್ಲ, ಹಂಗೆ ಇನ್ನೊಂದು ಗ್ಲಾಸ್ ಮಾಡ್ಕೊಂಡು ಬಂದ್ಬಿಡು. ಅದು ವಿಷಯಿಂದ ತೆಗಿಯೋದಲ್ಲ, ಮುಳ್ಳಿಂದ ತೆಗಿಯೋದು. ಅದು ವಿಷ ಅಂತ ಗೊತ್ತಿದ್ರು ಅದೇ ಬೇಕು ನಿನಗೆ. ಕೆಲಸ ಮಾಡ್ತಾ ಇರೋ. ಓ, ಅದಕ್ಕೆ ಏನು ಬಕ್ಷಿಸ ಇದು? ಹಂಗಂದ್ರೆ ನೀನು ಎಷ್ಟೆಲ್ಲ ಕೊಡಬೇಕು ಮನು ನನಗೆ. ನೀನು ಎಷ್ಟೊಂದು ಕೆಲಸಗಳು ಮಾಡ್ತೀನಿ ನಾನು. ನೀನು ಎಲ್ಲ ಕೆಲಸ ಮಾಡೋಳೆ ನಾನು. ಎಷ್ಟೊಂದು ಏನು ಬಂತು. ಓಕೆ ಬಿಡು, ಮಾಡಿಕೊಡ್ತೀನಿ ಅಂತೆಗೆ. ನನ್ನ ಗಂಡ ಡಿಮ್ಯಾಂಡ್ ಮಾಡೋದೇ ಅದೊಂದು ಕಾಫಿ. ಅದನ್ನೂ ಕೊಟ್ಟಿಲ್ಲ ಅಂದ್ರೆ ಆಯ್ತದ? ಕರೆಕ್ಟ್. ಎಂಜಾಯ್ ಮಾಡಿ. ಪುಣ್ಯವಂತ ಜೀವನದಲ್ಲಿ. ಅದೊಂದೇ ವಿಷಯದಲ್ಲಿ ಪುಣ್ಯವಂತ, ಮಿಕ್ಕಿದಲ್ಲ ಅಷ್ಟೇ. ಬೋರ್ಡೆ ಓಳು. ಮೊದಲು ಇಲ್ಲೊಂದು ಕಾಫಿ ಶಾಪ್ ಇತ್ತು. ನಾವು ಈ ಮನೆಗೆ ಬಂದು ವರ್ಷದ್ರಲ್ಲಿ ನಾನೇ ಮನನ್ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ದೆ. ಅದರಷ್ಟು ಕೆಟ್ಟ ಕಾಫಿ ಇನ್ನೊಂದು ಕಡೆ ನಾನು ಎಲ್ಲೂ ಕುಡ್ದಿರಲಿಲ್ಲ ಅನ್ಸುತ್ತೆ. 35 ರೂಪಾಯಿ ಒಂದು ಕಾಫಿ.
ರೋಡ್ ಸೈಡಲ್ಲಿ ಪೆಟ್ಟಿ ಶಾಪ್ ಇಟ್ಕೊಂಡು ಮಾಡ್ತಾರಲ್ಲ, ಅವ್ರ ಹತ್ರನೇ ಎಷ್ಟೋ ಚೆನ್ನಾಗಿರುತ್ತೆ. ಅವರು ಕ್ಲೋಸ್ ಮಾಡ್ಕೊಂಡು ಹೋದ್ರು. ಇನ್ನೊಂದು ಬೇರೆ ಹೆಸರಲ್ಲಿ ಅಲ್ಲೇ ಕಾಫಿ ಶಾಪ್ ಬಂದಿದೆ, ಅದಕ್ಕೆ ಟ್ರೈವ್ ಮಾಡೋಕ್ಕೆ ಹೋಗಿಲ್ಲ ನಾವು, ಬೇಡವೇ ಬೇಡ ಅಂತ. ಈಗ ನಾವು ಹೋಗ್ತಾ ಇದ್ದೀವಿ ನ್ಯೂ ಬಿ ಎಲ್ ರೋಡಲ್ಲಿ. ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡಂಗೆ ಆಗುತ್ತೆ, ಹಂಗೆ ವಾಕಿಂಗು ಆಗುತ್ತೆ, ರಿಫ್ರೆಶ್ಮೆಂಟ್ ಆಗುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೊಂದು ಕುರುಕ್ಲ ಅಂಗಡಿ ಇತ್ತು, ನಾವು ಬಂದ ಮೇಲೆ ಎಷ್ಟು ಚೇಂಜ್ ಆಗೋಯ್ತು ಮನೆಯಲ್ಲಿ. ಕುರುಕ್ಲ ಅಂಗಡಿ ತೆಗೆದಾಕ್ಬಿಟ್ಟು ಮೊಬೈಲ್ ಆಕ್ಸೆಸರೀಸ್ ಮಾಡಿಬಿಟ್ಟು ವೆಹಿಕಲ್, ಎಷ್ಟು ವೆಹಿಕಲ್ಗಳು ಓಡಾಡ್ತವೆ. ಒಂದೊಂದ್ಸರಿ ಫುಲ್ ಮೈ ಮೇಲೆ ಬರ್ತಾರೇನೋ ಅಂತ ಫೀಲ್ ಆಗುತ್ತೆ. ಇಲ್ಲಿ ಕೇರ್ಫುಲ್ಲಾಗಿ ಹೋಗಬೇಕು. ಬೆಲ್ ರೋಡ್ ಬಂದಿದ್ದು ಇಲ್ಲಿ ಮಂಜು ಅವರು ಅಲ್ಲಿ ಪೆಂಡೆಂಟು ಏನೋ ಮಾಡಿಸೋದಕ್ಕೆ ಓಡಾಡ್ತವ್ರೆ ಗೋಲ್ಡಲ್ಲಿ. ಈಗ ಬಜೆಟ್ ಇಲ್ಲ ನನ್ನ ಹತ್ರ, ಬಟ್ ಆದರೂ ಮಂಜು ಅವರು ಇಲ್ಲ ನಾನು ನೋಡ್ಕೊಂಡು ಬರೋಣ ಬಾ ಅಂತವ್ರೆ. ನೋಡ್ಕೊಂಡು ಬಂದಾದರೆ ಆಮೇಲೆ ಪ್ರಾಬ್ಲಮ್ ಅಂತೂ ಗ್ಯಾರಂಟಿ. ಯಾಕಂದರೆ ಆಸೆ ಪಟ್ಟಿದ್ಮೇಲೆ ಇಲ್ಲ ತಗೊಳ್ಳೇಬೇಕು ಅಂದಾಗ ಏನು ಮಾಡೋಕ್ಕಾಗ ತೊಗೋಬೇಕಾಗಲ್ಲ. ಈಗ ಸದ್ಯಕ್ಕೆ ಅವರಲ್ಲಿ ನೋಡ್ತಾ ಅವರೇ. ಸೊ ಮಂಜು ಅವರು ಕಾಂತಿ ಸ್ವೀಟು ಕರ್ಕೊಬಂದವ್ರೆ. ಅಲ್ಲಿಂದ ಒಂದು ಆರ್ಡ್ರ್ ಮಾಡಿದ್ರು, ಇಲ್ಲಿಂದ ಒಂದು ಆರ್ಡ್ರ್ ಮಾಡವ್ರೆ. ನೀನು ತಿನ್ನಂಗಿಲ್ಲ, ಹಿಂಗೆ ಅಪ್ರೂಪಕ್ಕೆ ತಿನ್ಬೋದು, ತಿನ್ನಂಗೆ ಇಲ್ಲ ಅಂತೆಲ್ಲ ಏನಿಲ್ಲ. ಹಂಗೆ ಏನೋ ಮಾಡ್ಕೊಳಪ್ಪ ನಿನ್ನ ಇಷ್ಟ. ನಾನು ತಿನ್ನಂಗಿಲ್ಲ ಅಂದರೆ ನೀನು ತಿನ್ನಬಾರ್ದು, ನೀನು ಮಾತ್ರ ಎಲ್ಲನೂ ತಿಂತೀಯಾ, ಅದೇ ನ್ಯಾಯನ? ಹೌದು, ನ್ಯಾಯನೇ ಅದು. ಆರಾಮಾಗಿ ಕುತ್ಕೊಂಡು ತಿನ್ಬೋದು, ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಪ್ಲೇಟ್ನಲ್ಲಿ ಹಾಕ್ಬಿಟ್ಟಾಗ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಒಂದು 5 ನಿಮಿಷ ಆದಮೇಲೆ ಈ ಥರ ಆಗೋಗುತ್ತೆ. ಎಲ್ಲ ಇವರೇ ಯಾವ ರೇಂಜಲ್ಲಿ ತಿಂತಾವೆ ನೋಡಿ. ಪಾಪ ನೀನು ತಿನ್ನಲೇ ಇಲ್ಲ ಅಲ್ವಾ, ಟೇಸ್ಟು ಮಾಡಿಲ್ಲ. ನೀನು ತಿನ್ನೋದು ನೋಡ್ಬಿಟ್ಟು ಹಂಗೆ ಚಪ್ಪರ್ಸ್ಕೊಂಡು ಕುಂತಿದ್ದೀನಿ. The next morning. ಹಾಯ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಡೇ. ಯಾಕೆಂದ್ರೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇರೋದು. ನಾನು ಇತ್ತೀಚೆಗೆ ಹಂಗೆ ಆಗೋಗಿದೆ ಅಲ್ಲ, ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿ ಸಂಜೆ ಎಂಡ್ ಮಾಡೋದೆಲ್ಲ ಆಗ್ತಾನೆ ಇಲ್ಲ. 2 days ಮಾಡ್ತೀನಿ, ಸಮ್ಟೈಮ್ಸ್ 3 days ಆಗೋಗ್ಬಿಡತ್ತೆ ನನಗೆ. ಹಂಗ ಆಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ, ಲೈಫು ಸ್ವಲ್ಪ ಹಂಗ ಆಗೋಗಿದೆಯಲ್ಲ. ಹಂಗಾಗಿ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇರೋದು ನಾನು. ಎಲ್ಲ ಸರಿ ಹೋಗತ್ತೆ ಒಂದು ಸ್ವಲ್ಪ ದಿನ. ಈಗ ತಿಂಡಿ ಗಿಂಡಿ ಎಲ್ಲ ಮುಗಿಸಿ ಮನೆಯಿಂದ ಫೋನ್ ಕಾಲ್ ಬಂದಿತ್ತು, ಮಾತಾಡ್ಕೊಂಡು ಕೂತಿದ್ದೆ. ಈಗ ಅದೆಲ್ಲ ಮಾತಾಡಿ ಮುಗಿದ್ಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂದ್ಕೊಂಡು ಕೂತಿದ್ದೆ. ಅಷ್ಟೊತ್ತಿಗೆ ನೈಕಾಯಿಂದ ಒಂದಷ್ಟು ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ದೆ. ಪಾರ್ಸಲ್ ಇವಾಗ ಜಸ್ಟ್ ಬಂತು. ಓಪನ್ ಮಾಡ್ತಾ ಇದ್ನಲ್ಲ, ಹಾಗೆ ತಡಿ ನಿಮ್ಗಳ ಜೊತೆನೂ ಮಾತಾಡ್ಕೊಂಡು ಇದನ್ನು ಓಪನ್ ಮಾಡೋಣ ಅಂದ್ಕೊಂಡು ಬಂದೆ. 1-2 ಪ್ರಾಡಕ್ಟ್ ಆರ್ಡ್ರ್ ಮಾಡಿದೆ. ನಮ್ಮ ಮನೇಲಿ ಒಬ್ಬರು ಇವಾಗ ಗ್ಲಾಮರ್ ಮೇಂಟೆನೆನ್ಸ್ ಮಾಡೋರಿದ್ದಾರೆ. ನಾನು ಮಾಯ್ಶ್ಚರೈಸರ್ ತರಿಸ್ತೀನಲ್ಲ, ದೊಡ್ಡ ಡಬ್ಬ. ನಾನು ಯೂಶ್ವಲಿ ಒಂದು ದೊಡ್ಡ ಡಬ್ಬ ತರಿಸಿದ್ರೆ ಅದು 250 grams ಏನೋ ಇರುತ್ತೆ. ತರಿಸಿದ್ರೆ ನನಗೆ 8 months 9 months ಹಿಂಗೆ, ಕಮ್ಮಿ ಅಂದ್ರೂ ವಿಂಟರಲ್ಲೂ ಕೂಡ ನನಗೆ 6 to 7 months ಬರುತ್ತೆ. ಇನ್ನು ಬಾಕಿ ಅಂತೆ 8 months 9 months ಹಿಂಗೆಲ್ಲ ಬರುತ್ತೆ. ಬಟ್ ಇವಾಗ ಏನಿಲ್ಲ, 3 to 4 monthsಗೆ ಖಾಲಿಯಾಗಿ ಹೋಗ್ಬಿಡ್ತಾ ಇದೆ. ಹಾಗಾಗಿ ಈ ಮನೆಗೆ ಬಂದ ಮೇಲೆ ನಾವು ಈ ಮನೆಗೆ ಬಂದು ಆಯಿತು ಒಂದು 6 months ಏನೋ ಆಯಿತು. 6 monthsಲ್ಲಿ ಇದ್ದು 3ನೇ ಡಬ್ಬ ತರಿಸ್ತಾ ಇರೋದು ನಾನು, ಲೆಕ್ಕ ಹಾಕೊಳ್ಳಿ ನೀವೇ. ಆದರೆ ಈ ಮನೆಗೆ ಬಂದಾಗ ಒಂದು ಡಬ್ಬ ಅರ್ಧ ಇತ್ತು, ಅದು ಖಾಲಿ ಆದಮೇಲೆ ಹೊಸ ಡಬ್ಬ ತರಿಸಿದೆ. ಅದು ಖಾಲಿಯಾಗಿ ಇದು ಸೆಕೆಂಡ್ ಡಬ್ಬ, ಕರೆಕ್ಟ್ ಸೆಕೆಂಡ್ ಡಬ್ಬ ಇದು ಆರ್ಡ್ರ್ ಮಾಡಿರೋದು. ಬಟ್ ಟೋಟಲ್ ಖಾಲಿಯಾಗಿರೋದು 3 ಡಬ್ಬ ಈ ಮನೇಲಿ. ಇಷ್ಟು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ. ಇದೊಂದು ಶಾಂಪು, ಇದು ಫ್ರೀ ಪ್ರಾಡಕ್ಟ್ ಬಂದಿರೋದು. ಈ ಸರಿ ದೊಡ್ಡದೇ ಆರ್ಡ್ರ್ ಮಾಡಿಬಿಟ್ಟೆ. ಏನು ಮಾಯ್ಶ್ಚರೈಸರ್ನ ಯೂಶ್ವಲಿ ನಾನು 250 grams ತಗೊಂತಿದ್ದೆ ಅಂತ ಹೇಳಿದ್ನಲ್ಲ, ಇದು ಇನ್ನೂ ಜಾಸ್ತಿ, ಇದು 450 grams. ಇದು ಇಬ್ಬರು ಯೂಸ್ ಮಾಡ್ತೀವಲ್ಲ, ಅದು ಬೇಗ ಖಾಲಿ ಆಗುತ್ತೆ ಅಂದ್ಬಿಟ್ಟು ಇದನ್ನೇ ತಗೊಂಡೆ. ಇದ್ರ ಜೊತೆಗೆ ಇದೊಂದು ಫೇಸ್ ಕ್ಲೆನ್ಸರು ಫ್ರೀ ಕಳಿಸಿದ್ದಾರೆ, ಛೋಟಾ ಡಬ್ಬ, ಇಷ್ಟ ಐತಿ. ಇದೇನು ಬೇಕಿರಲಿಲ್ಲ. ಇದು ಲಾಸ್ಟ್ ಟೈಮ್ ಮನುಗೆ ಅಂತ ಒಂದು ದೊಡ್ಡ ಡಬ್ಬನೇ ತರಿಸಿ ಅವ್ರು ಯೂಸೇ ಮಾಡ್ತಾ ಇಲ್ಲ, ಅಲ್ಲೇ ಬಿದ್ದಿದೆ ಬಾತ್ರೂಮಲ್ಲಿ. ಬಟ್ ಇದು ಬಿಟ್ಟು ಬೇರೆ ಯಾವುದು ಸೆಲೆಕ್ಟ್ ಮಾಡೋ ಆಪ್ಷನ್ ಇರಲಿಲ್ಲ. ಹಾಗಾಗಿ ಇರಲಿ ಬಿಡು, ಎಲ್ಲರೂ ಟ್ರಿಪ್ ಗಿಪ್ ಹೋದಾಗ ಯೂಸ್ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಆದೆ. ನಂಗೆ ಸೆಟಾಫಿಲ್ ಪ್ರಾಡಕ್ಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ತಗೊಳಪ್ಪ ರಾಜಾ, ನಿಂದು ಡಬ್ಬ ಬಂದೈತೆ. ಥ್ಯಾಂಕ್ ಯು ವೆರಿ ಮಚ್. ಲಾಸ್ಟ್ ಟೈಮ್ಗಿಂತ ದೊಡ್ಡ ಡಬ್ಬನೇ. ನಾನು ಹೇಳಿದ್ನಲ್ಲ ಈ ಸರಿ ದೊಡ್ಡದು ಆರ್ಡ್ರ್ ಮಾಡ್ತೀನಿ ಅಂತ, ಅದು 250 grams. ಇದು ನಾನು ಒಬ್ಳಿಗೆ ಅಂದ್ಬಿಟ್ಟು ನಾನು ಇದನ್ನು ತರಿಸ್ಕೊಳ್ಳಿವೆ. ಈಗ ಇನ್ನೊಬ್ರು ಗ್ಲಾಮರ್ ಮೇಂಟೆನೆನ್ಸ್ ಮಾಡೋರು ಒಬ್ರು ಉಟ್ಕೊಂಡವ್ರಲ್ಲ, ಇದ್ರಲ್ಲೇ ಇನ್ನೂ ಎಷ್ಟು ಕ್ರೀಮ್ ಐತೆ ಗೊತ್ತಾ, ಇನ್ನೂ 2-3 ದಿನಕ್ಕೆ ಆಗೋವಷ್ಟೈತೆ. ಇವ್ರದ್ದು ಅದೊಂದು ಕೆಟ್ಟ ಬುದ್ಧಿ ಗೊತ್ತಾ,
ಟೂತ್ ಪೇಸ್ಟು ಇನ್ನೂ ಹೆಚ್ಚು ಕಮ್ಮಿ ಒಂದು 4-5 ದಿನಕ್ಕೆ ಆಗೋವಷ್ಟು ಉಳ್ಕೊಂಡಿರತ್ತೆ. ತೆಗೆದು ಸೈಡಿಗೆ ಇಟ್ಬಿಟ್ಟು ಹೊಸ ಟೂತ್ ಪೇಸ್ಟ್ ಹಾಕ್ತಾರೆ. ಸೋಪು ಅದು ಇನ್ನೂ ಒಂದು ವಾರದ ಮೇಲೆ ಯೂಸ್ ಮಾಡ್ಬೋದು. ತೆಗೆದು ಸೈಡ್ ಇಟ್ಬಿಟ್ಟು ಹೊಸದು ಹಾಕಂತಾರೆ. ಈ ಕ್ರೀಮು ಅಷ್ಟೇ, ಈ ಡಬ್ಬದಲ್ಲಿ ಇನ್ನೂ ಒಂದು 2 days ಅಂತೂ ಪಕ್ಕಾ ಬರುತ್ತೆ. ತೆಗೆದು ಸೈಡ್ ಇಟ್ಬಿಟ್ಟು ಹೊಸದು ಆರ್ಡ್ರ್ ಮಾಡು. ಏನ್ ಅಂಬಾನಿ ಫ್ಯಾಮಿಲಿ ಅನ್ಕೊಂಡಿದೀಯ ನೀನು? ಅಂಬಾನಿ ಫ್ಯಾಮಿಲಿ ಅಲ್ಲ, ನನ್ನ ಕೈ ಆಗಲ್ಲ, ನಿನ್ ಕೈ ಆಗಲ್ಲ, ಮ್ಯಾಟ್ರ್ ಆಗತ್ತೆ. ನನಗೆ ಸೋಪು ಅದು ಚಿಕ್ಕದಾಗಿರ್ತೈತೆ, ಆಗ್ಬೋದಾಗ ಕೈಗೆ ಸಿಗಲ್ಲ. ನಿಂದು ಇರ್ತೈತೆ, ಅದು ನಿನ್ ಹೊಸ ಸೋಪ್ ತರ ದೊಡ್ಡದಾಗ ಕಾಣಿಸ್ತೈತೆ. ಪೇಸ್ಟು ಹಂಗೇನೆ. ನಾನು ಹಂಗೆಲ್ಲ ವೇಸ್ಟ್ ಮಾಡಲ್ಲ. ಪೇಸ್ಟ್ನಂತೂ ಹಿಂಗೆ ಉಜ್ಜಿ ಎಲ್ಲ ಮಿಡಿಲ್ ಕ್ಲಾಸು, ನಾವೇ ಮಿಡಿಲ್ ಕ್ಲಾಸ್ ಬುದ್ಧಿ ಥರನೇ ಇರಬೇಕು. ಹಿಂಗೆ ಉಜ್ಜಿ ಫುಲ್ ತೆಗೆದೇ ಯೂಸ್ ಮಾಡೋದು. ಸೋಪು ಅಷ್ಟೇ, ಇಷ್ಟ ಆಗೋ ತನಕನೂ ಯೂಸ್ ಮಾಡ್ತೀನಿ ನಾನು. ಹೌದು, ಗೊತ್ತು ನಮಗೆ. ಇವತ್ತು ಪಾರ್ಸಲ್ ಮೇಲೆ ಪಾರ್ಸಲ್ಲು, ಒಂದೇನೋ ಎಕ್ಸ್ಪೆಕ್ಟೆಡ್ ಪಾರ್ಸಲ್ಲು, ಅದನ್ನು ನಾನೇ ಟ್ರ್ಯಾಕ್ ಮಾಡ್ತಾ ಇದ್ದೆ. ಇನ್ನೊಂದು ಅನ್ಎಕ್ಸ್ಪೆಕ್ಟೆಡ್ ಪಾರ್ಸಲ್ಲು. ಆ್ಯಕ್ಚುಲಿ ನೆನ್ನೆ ಮೆಸೇಜ್ ಬಂತು ನನಗೆ, ಸ್ಪೀಡ್ ಪೋಸ್ಟು ಅಂತ. ನಾನು ಏನೋ ಫೇಕ್ ತಿರ್ಬೇಕೇನೋ ಅನ್ಕೊಂಡು, ಇದು ಏನು ಅಂತ ಗೊತ್ತಾಗ್ತಿಲ್ಲ. ಅಮೆಝಾನ ಇದು ಅಲ್ಲ, ಆಫೀಸ್ ಇರುತ್ತೆ. ಅದೇ ನಾನು ಆಫೀಸಲ್ಲಿ ಏನು ಕೊಡ್ತಾವ್ರೆ, ಏನು ಇನ್ಫಾರ್ಮೇ ಮಾಡಿಲ್ವಲ್ಲ ಅನ್ಕೊಂಡು ನೆನ್ನೆ ಬೆಳಗ್ಗೆ ಕಣ್ಣು ಬಿಡ್ತಿದ್ದಂಗೆ ನೋಡಿದೆ ಸ್ಪೀಡ್ ಪೋಸ್ಟ್ ಇದಾಗಿದೆ ಅಂತ. ನೋಡೇನು ಇದು ಐಡಿಯಾನೇ ಇಲ್ಲ, ಯಾವಾಗ ಮೇಲ್ ಹಾಕಿದ್ರು, ಯಾವಾಗ ನಾವು ಸೆಲೆಕ್ಟ್ ಮಾಡಿದ್ದೀವಿ ಪ್ರಾಡಕ್ಟು ಅನ್ನೋದು. ನೀನು ಸೆಲೆಕ್ಟ್ ಮಾಡಿರೋದು ಪ್ರಾಡಕ್ಟ್? ಯೂಶಲಿ ನಮ್ಮನ್ನು ಕೇಳಿ ಅವ್ರು ಕೊಡೋದು, ಆಪ್ಷನ್ಸ್ ಕೊಡ್ತಾರೆ, ಆಪ್ಷನ್ಸಲ್ಲಿ ನಾವು ಸೆಲೆಕ್ಟ್ ಮಾಡಿ. ನಿಂದ ಇದು ಅಮೆಝಾನ್ದು ಮನು. ಅಮೆಝಾನ್ ಸ್ಪೀಡ್ ಪೋಸ್ಟಲ್ಲಿ ಕಳ್ಸೋರ? ನಾನು ಮೊನ್ನೆ ಎಲ್ಲ ಯೋಚನೆ ಮಾಡ್ತಾ ಇದ್ದೀನಿ, ನಾನೇನು ಆಫೀಸಲ್ಲಿ ಏನು ಹೇಳಿಲ್ವಲ್ಲ, ಇನ್ಫಾರ್ಮೇ ಮಾಡಿಲ್ವಲ್ಲ ನಮಗೆ ಸ್ಪೀಡ್ ಪೋಸ್ಟಲ್ಲಿ ಏನು ಕಳಿಸ್ತಾವ್ರೆ ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ. ಏನದು? ಬೇಕದು. ಇದು ಗ್ರಾಸರಿ, ಎಕ್ಸ್ಟ್ರಾ ಗ್ರಾಸರಿ ಉಳ್ಕೊಂಡಿದ್ದು ಕವರ್ಗೆ ಹಾಕಿ ಕ್ಲಿಪ್ಸು. ಎಷ್ಟು ಕೊಟ್ಟವ್ರೆ? 3 ಸೈಜಲ್ಲಿ ಕೊಟ್ಟವ್ರೆ. ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಇರಬೇಕಿದು. ತುಂಬಾ ಅವಶ್ಯಕತೆ ಇತ್ತು ನನಗೆ, ಎಲ್ಲ ಅಲ್ಲಿ ಇಲ್ಲಿ ಇಟ್ಟಿದ್ದೆ. ರೊಟೇಟ್ ಆಗತ್ತಲ್ವ ಇದು? ನಾನು ಸ್ಪೀಡ್ ಪೋಸ್ಟ್ ನೋಡಿಕೊಂಡು ನಾನು ಆಫೀಸಲ್ಲಿ ಏನು ಕೊಡ್ತಾವ್ರೆ ಅದನ್ನೇ ಯೋಚನೆ ಮಾಡ್ತಿದ್ದೆ ನೆನ್ನೆಯಿಂದ. ನಾನು ಬಿಡು ಬಂದ ಮೇಲೆ ನೋಡೋಣ ಏನು ಅಂತಂದರೆ ಅಮೆಝಾನವ್ರು ಕಳಿಸಿರೋದು. ಓಕೆ, ಅದು ಯಾವ್ದು ಫೋನ್ ಬಂತಲ್ಲ ನಿನಗೆ, ನೋಡಿ ಚೆಕ್ ಮಾಡ್ಕೊ. ಫೋನ್ ಕಾಲ್ ಬಂತಲ್ಲ ನಿನಗೆ, ಪ್ರಮೋಷನಾ? 2 hours later. ನನ್ನ ಮುಖ ನೋಡಿ ಹೆಂಗಾಗಿದೆ ಇವತ್ತು. ಬಟ್ ಇವತ್ತು ಮೋಸ್ಟ್ ಹ್ಯಾಪಿಯೆಸ್ಟ್ ಡೇ ನನಗೆ. ಹೆಚ್ಚು ಕಮ್ಮಿ 1.5 ಮಂತಿಂದ ಮನುಗೆ ಪ್ರಾಣ ತಿಂತಾ ಇದೆ ಅಲ್ವಾ? ಅದಕ್ಕೆ ಕಾಟ ತಡೆಯೋಕ್ಕಾಗ್ದಿರ ತಂದು ಕೊಟ್ಬಿಟ್ಟಿದ್ದೀನಿ, ಎಂಜಾಯ್ ಮಾಡು. ಏನು ಅಂತೀರಾ? ಮಸಾಲೆ ಪುರಿ, ಪಾನಿಪುರಿ 1.5 ತಿಂಗಳಿಂದ ಲಿಟ್ರಲಿ ರಿಕ್ವೆಸ್ಟ್ ಮಾಡ್ಕೊಂತಿದ್ದೆ ಮನುಗೆ, ನಂಗೆ ಬೇಕೇ ಬೇಕು ಅಂತ. ಅವ್ರು ನಾನು ಕೊಡ್ಸಲ್ಲ, ನಾನು ಕರ್ಕೊಂಡು ಹೋಗಲ್ಲ ಅಂತ. ಇನ್ನೊಂದು ಏನು ಗೊತ್ತಾ, ಇವಾಗ ಎಲ್ಲ ಕಡೆನೂ ಚಾಟ್ಸ್ನ ಅಂಗಡಿಗಳನ್ನ ಕ್ಲೋಸ್ ಮಾಡ್ತಿದ್ದಾರೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಏನಾದರೂ ಗೌರ್ಮೆಂಟ್ ರೂಲ್ ಗೀಲ್ ತಂದ್ಬಿಟ್ಟೈತೆ ಹೆಂಗೆ ಮನು? ಗೌರ್ಮೆಂಟ್ ರೂಲ್ ತಂದೈತೆ ಇಲ್ವೋ ಗೊತ್ತಿಲ್ಲ, ಅಥವಾ ಬಿಸ್ನೆಸ್ ಆಗ್ತಿಲ್ವಲ್ಲ ಜನಗಳಿಗೆ. ಶಾಂತಿ ಸಾಗರಲ್ಲೇ ಕ್ಲೋಸ್ ಮಾಡಾಕ್ಬಿಟ್ಟವ್ರೆ ಚಾಟ್ಸು. ಲಾಂಗ್ ಬ್ಯಾಕೆ ಕ್ಲೋಸ್ ಮಾಡ್ಬಿಟ್ಟು ಎಲ್ಲ ಅದೇ ರೋಡ್ ಸೈಡ್ ಇಟ್ಕೊಂಡಿರೋರು ಇರ್ತಾರೆ. ಅಲ್ಲಿ ಸ್ವಲ್ಪ ನಾವು ತಿನ್ನೋದು ರೇರು. ಯೂಶಲಿ ಈ ಥರ ಹೋಟ್ಲುಗಳಲ್ಲಿ ಮಾಡ್ತಾರಲ್ಲ ಹೈಜಿನಿಕ್ ಆಗಿ, ಅಲ್ಲಿ ಹೋಗೋದು. ಶಾಂತಿ ಸಾಗರ್ ಕ್ಲೋಸ್ ಆಗಿದೆ. ಅಲ್ಲಿ ಇನ್ನೊಂದಿತ್ತು, ಅದು ಕ್ಲೋಸ್ ಆಗಿದೆ. ಎಲ್ಲ ಕಡೆ ಈಗ ಹೋದ್ರೆ ನಾವು ಯಶವಂತಪುರಕ್ಕೆ ಹೋಗ್ಬೇಕು. ಅದಕ್ಕೆ ಮನುಗೆ ಕೇಳ್ಕೊಂತಾನೇ ಇದೆ, ತಗೊಂಡು ಬಾ ಮನು ಅಂತ. ಆ್ಯಕ್ಚುಲಿ ಅಲ್ಲಿ ನಮಗೆ ತುಂಬ ಇಷ್ಟನೂ ಆಗುತ್ತೆ. ನಿಂದು ರೆಗ್ಯುಲರ್ ಪ್ಲೇಸ್ ಅಲ್ವಾ ಮೊದಲು? ಅಲ್ಲಿ ಯಶವಂತಪುರ ತುಂಬ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಅದಿದೆ ಹೈಜಿನಿಕ್ ಆಗಿ. ಆ್ಯಕ್ಚುಲಿ ಅದು ತುಂಬ ಫೇಮಸ್ಸು. ಎನಿ ಟೈಮ್ ಕ್ರೌಡ್ ಇರುತ್ತೆ. ಅದು ಅವ್ರದ್ದು ಫುಲ್ ಟೈಮ್ ಚಾಟ್ಸ್ ಮಾಡ್ತಾರೆ ಅವರು. ಹಂಗಾಗಿ ಇವತ್ತು ತಂದುಬಿಟ್ಟಿದ್ದಾರಾ. ನಾನು ಬೇರೆ ಇತ್ತೀಚೆಗೆ ನಾನ್ ವೆಜ್ ಅಷ್ಟು ಸೇರಲ್ವಾ, ಬಾಯೆಲ್ಲ ಕೆಟ್ಟೋಗಿತ್ತು ವೆಜ್ ತಿಂದು. ಹಾಗೆ ಮನು ಕೇಳ್ತಾ ಇನ್ನ ತಂದುಬಿಟ್ಟಿದ್ದಾರಾ. ಹಬ್ಬ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಮಟನ್ ಚಿಕನ್ ಬಂದಾಗಲೂ ಇಷ್ಟು ಖುಷಿ ಆಯ್ತಿರ್ಲಿಲ್ಲ ನನಗೆ. ಆ ಲೆವೆಲಿಗೆ ಖುಷಿ ಆಯ್ತೈತೆ. ಇದೇನು ನಾನು ಇಷ್ಟೇ ದಪ್ಪ ಐತೆ ನಿನ್ನ ಸಮೋಸನ ಇದು? ಹೌದು, ಅಲ್ಲಿ ಗೌರ್ಮೆಂಟ್ ದುಡ್ಡನ್ನ ಇನ್ಕ್ರೀಸ್ ಮಾಡ್ತಿದ್ರೆ ಈ ಸಮೋಸ ಸೈಜು ಚಿಕ್ಕದಾಗ್ತಾ ಹೋಗುತ್ತೆ. ಹಂಗೆ ನಾವು ಮಸಾಲೆ ಪುರಿ, ಪಾನಿಪುರಿ ತಂದ. ಇಬ್ರಿಗೆ ಶೇರ್ ಪಾನಿಪುರಿ, ಅವ್ರಿಗೆ ಸಮೋಸ ಮಸಾಲ, ನನಗೆ ಮಸಾಲೆ ಪುರಿ. ಸಾಕಾಗಿರುತ್ತೆ ಇವತ್ತು. ಚಿಕ್ಕಂಡ ಪಾನಿಪುರಿ ಹಾಕ್ದಂದ್ರೆ ಸರ್ 2 ಹಾಕಿದೀವಿ, ಹೋಗಿ ಸರ್. ಇಲ್ಲ, 2 ಒಂದರಲ್ಲೇ ಹಾಕವ್ರೆ. ಆ ಗಟ್ಟಿ ಪುರಿ ಐತಲ್ಲ, ಅದು ಮಸಾಲೆ ಪುರಿ ಅನ್ಕೊಂತೀನಿ.
ಬಟ್ ಅದೆಲ್ಲ ಅಲ್ಲೇ ನುಚ್ಚಾಗಿ ಹೋಗೈತೆ ಪಾನಿಪುರಿ. ಇದು ಇದು ಪೂರಿ ಇನ್ನೊಂದು ಪ್ಲೇಟ್ ತಂದಿದ್ರೆ ಇಟ್ಕೊಳಕ್ಕೆ ಈಸಿ ಆಗೋದು, ಇಲ್ಲ ಕವರ್ ಕೂಡ ಅದ್ರ ಮೇಲಿಡು. ನೀನು ಪಟ ಅಂತ ಇಡಬೇಕು, ನಿಧಾನಕ್ಕೆ ಎಣಿಸ್ಕೊಂಡಲ್ಲ. ಹೊಡೆದೋದ್ರೆ ವೇಸ್ಟ್ ಪಾನಿಪುರಿ. ಒಡೆದೋಗಿರ್ತಾವ. ನಾನೇ ಇಲ್ಲೇ ಇಚ್ಚಕ್ಬಿಟ್ನಲ್ಲ ಗೊತ್ತಿಲ್ದಲೆ, ಅದು ನಿದ್ರಲ್ಲ ಹಾಕ್ಬೋದು. ಇಚ್ಚುಕ್ತೆ ಅಂದ್ರೆ ಹಂಗಲ್ಲ, ತೆಗಿಬೇಕಾದ್ರೆ ತೆಗ್ದಿಟ್ಟೆ ಅಂತ ಹೇಳಿದ್ದು. ಈಗ ನನ್ನ ಮೇಲೆ ಹಾಕ್ಬಿಡ್ತೀಯ ನೀನು, ನಿಂದವೆಲ್ಲ ಸೀನ್ಗಳಿದೆ, ಇಚ್ಚಿಕ್ ನೋಡಿರ್ತೀಯ. ಹಂಗಿಚ್ಕಿಲ್ಲ ಮಣ್ಣು, ಹಿಂಗೆ ಎತ್ತಿ ಇದೇನು ಅಂತ ಹಿಂಗೆ ಅಲ್ಲಾಡ್ಸೋದ್ನಲ್ಲ, ಹೊಡೆದೋಗಿರತ್ತೆ ಅಂತ ಹೇಳಿದ್ದು. ನೀನು ನನ್ನ ಮೇಲೆ ಹಾಕ್ಬಿಡ್ತೀಯ. ಇವಾಗ ಹಾಕೋದಲ್ಲ, ನೀನೇ ಮಾಡಿರ್ತೀಯ. ಹೆಂಗಿದ್ರು ಹೊಟ್ಟೆಗೆ ತಾನೇ ಹೋಗೋದು. ಬಾ, ಚೆನ್ನಾಗಿರೋ ನಾನು ತಿಂತೀನಿ, ಹೊಡೆದೋಗಿರೋ ನೀನು ತಿನ್ನು. ಹೇಳಿದ್ದು ಕೊನೆಗೆ ನಂಗೆ ಬರೋದು ಇಲ್ಲ ಅಂತ. ಮಿಕ್ಸ್ ಹೊಡಿಲಾ? Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.